ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ ವಿದ್ಯಾರ್ಥಿಗಳೇ, ಅಭ್ಯರ್ಥಿಗಳೇ, ನಾಳೆಗೆ ನಿಮಗೆ KCET ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಾ ಇದೆ 12 ಗಂಟೆ ನಂತರ. ಈ ರಿಸಲ್ಟು ಯಾರು KCET ಎಕ್ಸಾಮನ್ನು ಬರೆದಿದ್ದಾರೆ ಅವರುಗಳದ್ದು ಮಾತ್ರ ರಿಸಲ್ಟ್ ನಾಳೆಗೆ ಡಿಕ್ಲರೇಷನ್ ಆಗ್ತಾ ಇದೆ. ಈ ನಮ್ಮ ಎಕ್ಸಾಂಪಲ್ ಈಗ BSc ನರ್ಸಿಂಗ್ ಮಾಡೋರು KCET ಎಕ್ಸಾಮನ್ನು ಬರೆದಿದ್ದೀರಾ, ನಿಮ್ಮ ರಿಸಲ್ಟ್ ನಾಳೆಗೆ ಬರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮಾತ್ರ ಬರೆದಿದ್ರೆ ಅದರಷ್ಟೇ ಬರುತ್ತಾ? ಇಲ್ರಿ, ನಾನು PCMBನ ಬರ್ದೇನೆ ಅಂದರೆ PCMBದ ಮಾರ್ಕ್ಸ್ಗಳು ನಿಮಗೆ ನಾಳೆಗೆ ಸಿಗ್ತವೆ. ಆಮೇಲೆ ನಮ್ಮ ಚಾನಲ್ ನಾವೇನು ಮಾಡ್ತಿದ್ದೀವಿ ಅಂದರೆ BPT HS ಕೂಡ ನಾವು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಅವ್ರು ನೋಡಿದರೆ ಎಕ್ಸಾಮ್ ಬರೆದಿಲ್ಲ, ಆಮೇಲೆ HS ದವರು ಕೂಡ ಎಕ್ಸಾಮ್ ಬರೆದಿಲ್ಲ, BPT ಅವರು ಎಕ್ಸಾಮ್ ಬರೆದಿಲ್ಲ, ನಾಳೆಗೆ ಅವ್ರದ್ದು ಬರುತ್ತಾ? ನೋಡ್ರಿ, ಎಕ್ಸಾಮ್ ಯಾರು ಬರೆದಿಲ್ಲಲ್ಲ ಅವ್ರದ್ದು ರಿಸಲ್ಟ್ ನಾಳೆಗೆ ಬರೋಂಗಿಲ್ರಿ. ಎಕ್ಸಾಮ್ ಬರೆದೇ ಇದ್ದವ್ರದ್ದು ಯಾಕೆ ರಿಸಲ್ಟ್ ಬರುತ್ತೆ ನಾಳೆಗೆ ಯಾರು KCET ಅಟೆಂಪ್ಟ್ ಮಾಡಿದ್ದಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು, ಅವರುಗಳದ್ದು ಮಾರ್ಕ್ಸ್ ರಿಸಲ್ಟ್ ನಾಳೆಗೆ ಕೊಡ್ತಾ ಇದ್ದಾರೆ. ಯಾಕಂತಂದರೆ ಮುಂದಿನ ದಿನಗಳಲ್ಲಿ KCET ರಿಸಲ್ಟ್ಗಳ ಆಧಾರದ ಮೇಲೆ ನಿಮ್ಗಳಿಗೆ ಮತ್ತು PUC ರಿಸಲ್ಟ್ ಆಧಾರದ ಮೇಲೆ ರ್ಯಾಂಕ್ ನಂಬರ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ರಿಸಲ್ಟ್ ಬೇಕಾಗಿರೋದು ಇಂಪಾರ್ಟೆಂಟ್. ಅದನ್ನು ನಿಮ್ಗೆ ಕೊಡ್ತಾ ಇದ್ದಾರೆ ಅವರು. ನೀವು ಎಕ್ಸಾಮ್ ಬರ್ದವ್ರಿಗೆ ಅಷ್ಟೇ ಕೊಡ್ತಾ ಇದ್ದಾರೆ. ಸರ್, ನಾವು ನೋಡಿ HS ಮಾಡ್ಬೇಕಂತ ಇದ್ದೀವಿ, ನಾವು ಎಕ್ಸಾಮನ್ನು ಬರೆದಿಲ್ಲ. BPT ಮಾಡ್ಬೇಕಂತ ಇದ್ದೀವಿ, ನಾವು ಕೂಡ ಎಕ್ಸಾಮ್ ಬರೆದಿಲ್ಲ. ಮತ್ತು ನಮ್ಮ ನಾಳೆಗೆ ಬರುತ್ತಾ? ಯಾರು ಎಕ್ಸಾಮ್ ಬರೆದಿಲ್ಲಲ್ಲ ಅವ್ರದ್ದು ನಾಳೆಗೆ ಎಕ್ಸಾಮ್ ಬರೋದಿಲ್ಲ, ರಿಸಲ್ಟ್ ಬರೋಂಗಿಲ್ಲ ರೀ. ಯಾರು ಬರ್ದಾರದು ಅಷ್ಟೇ ಬರ್ತದೆ. ಮತ್ತು ನಮ್ದು ಹೆಂಗೆ ರೀ? ನಮ್ದು ಹೆಂಗೆ? ನಾವು ಎಕ್ಸಾಮ್ ಬರೆದಿಲ್ಲ ಮತ್ತು ನಮ್ಮ ರಿಸಲ್ಟ್ ಹೆಂಗೆ? ನಿಮ್ದು ಡೈರೆಕ್ಟ್ ರ್ಯಾಂಕ್ ನಂಬರ್ ಬರುತ್ತೆ. ನಿಮ್ಮದು ಪರ್ಸೆಂಟೇಜ್ ಆಧಾರದ ಮೇಲೆ ನಿಮಗೆ ಸಪ್ರೇಟ್ ಆದಂಥ ರ್ಯಾಂಕನ್ನು ಕೊಡ್ತಾರೆ. ಈಗ ಬರ್ತಾ ಇರುವಂಥದ್ದು ಬರೀ KCET ರಿಸಲ್ಟ್ ಮಾತ್ರ, ರ್ಯಾಂಕ್ ನಂಬರ್ ಅಲ್ಲ. ಯಾರು ಎಕ್ಸಾಮ್ ಬರೆದಿಲ್ಲಲ್ಲ ಅವ್ರದ್ದು ಡೈರೆಕ್ಟ್ ರ್ಯಾಂಕ್ ನಂಬರ್ ಬರುತ್ತೆ. ಯಾರು ಎಕ್ಸಾಮ್ ಬರ್ದಾರಲ್ಲ ಅವ್ರದ್ದು ನಾಳೆಗೆ ರಿಸಲ್ಟ್ ಬರುತ್ತೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ಮತ್ತು ನಮ್ದು ನಾಳೆಗೆ ರ್ಯಾಂಕ್ ಬರುತ್ತಾ? ಬರೋದಿಲ್ಲ ರೀ. ನಾಳೆಗೆ ನಿಮ್ದು ಏನು ಬರೋಂಗಿಲ್ಲ. ಯಾರು ಎಕ್ಸಾಮ್ ಬರೆದಿಲ್ಲ ಅವ್ರದ್ದು ಏನು ಬರೋಂಗಿಲ್ಲ. ಅವ್ರು ಜಸ್ಟ್ ರ್ಯಾಂಕ್ ನಂಬರಿಗೆ ಕಾಯ್ಬೇಕಷ್ಟೆ. ಅದು ಯಾವಾಗ ಬರುತ್ತೆ? ಅದು ಮುಂದಿನ ದಿನಗಳಲ್ಲಿ KEದವರು ಹೇಳ್ತಾರೆ, ರ್ಯಾಂಕ್ ನಂಬರ್ಗಳನ್ನು ಕೊಡಬೇಕಾದ್ರೆ ಹೇಳ್ತಾರೆ, ಆವಾಗ ನಿಮ್ಮದು ರ್ಯಾಂಕ್ ನಂಬರ್ ಬರುತ್ತೆ. ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ BPT ಅವ್ರು ನೋಡ್ರಿ, ಅವರು ಒಬ್ಬೊಬ್ಬರು ಎಕ್ಸಾಮು ಬರ್ದಾರ, KCET ಎಕ್ಸಾಮ್ ಬರ್ದಾರ, ಅವ್ರಿಗೇನು ಇಂಪಾರ್ಟೆಂಟ್ ಅಲ್ಲದು. ಆದರೂ ಕೂಡ ಅವ್ರಿಗೆ ರಿಸಲ್ಟ್ಗಳನ್ನ ನಾಳೆಗೆ ಕೊಡ್ತಾರೆ. ನಾಳೆಗೆ ಅವ್ರು ರಿಸಲ್ಟ್ಗಳನ್ನು ಕೊಡ್ತಾರೆ. ಅದರದ್ದು BPTಗೆ ಇಂಪಾರ್ಟೆಂಟ್ ಅಲ್ಲ, HSಗೆ ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ಅವ್ರಿಗೆ ರಿಸಲ್ಟನ್ನು ಶೋ ಮಾಡ್ತಾರೆ ನಾಳೆಗೆ. ನೀವು ಅದನ್ನು ನೋಡ್ಕೊಳ್ಬೋದು ಅಷ್ಟೇ. ಆದರೆ ಮುಂದಿನ ದಿನಗಳಲ್ಲಿ ರ್ಯಾಂಕ್ ನಂಬರ್ ಬಂದಾಗ ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ನಿಮ್ಮ BPTಗೆ, HSಗೆ, ಕೌನ್ಸಿಲಿಂಗಿಗೆ. ಓಕೆ ರೀ, ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ಪ್ರಯತ್ನ ಮಾಡಿದ್ದೇನೆ. ಮತ್ತೇನಾದರೂ ಡೌಟ್ಗಳಿದ್ರೆ ನೀಟಾಗಿ ಕಾಮೆಂಟ್ಗಳನ್ನು ಶೇರ್ ಮಾಡಿರಿ. ಅದಕ್ಕಿಂತ ಮೊದಲು ಚಾನಲ್ ಹೊಸಬರಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮಸ್ಕಾರ.